ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಸ್ಮಾರಕಗಳ ಬಗ್ಗೆ ನೋಡೋಣ. ಕ್ರಿಸ್ತಶಕ 1489ರಿಂದ 1686ರವರೆಗೆ ಸುಮಾರು 197 ವರ್ಷಗಳ ಕಾಲ ಆಳಿದ ವಿಜಯಪುರದ ಆದಿಲ್ಶಾಹಿ ಸುಲ್ತಾನರು ಸುಮಾರು 8 ಜನ ಅರಸರು ಹಾಗೂ ಅವರ ಕಾಲದ ಸರದಾರರು, ಸೇನಾಧಿಪತಿಗಳು, ಜಹಗೀರದಾರರು ವಿಜಯಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಪರೂಪವಾದ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದ್ದಾರೆ. ಅವರ ಈ ವಾಸ್ತು ರಚನೆಗಳು ಹೆಚ್ಚಾಗಿ ಸ್ಥಳೀಯವಾಗಿ ವಿಜಯಪುರದಲ್ಲಿಯೇ ಬಹಳಷ್ಟು ನಿರ್ಮಿಸಿದ್ದಾರೆ. ಅವರು ತಮ್ಮ ವಾಸಸ್ಥಾನಕ್ಕಾಗಿ ಕಟ್ಟಿದ ಅರಮನೆಗಳು, ಮಹಲ್ಗಳು, ನ್ಯಾಯಮಂದಿರಗಳು ಆಗಿವೆ. ತಮ್ಮ ಸ್ವಂತದ ನೆನಪಿಗಾಗಿ ಕಟ್ಟಿರ್ತಕ್ಕಂಥವುಗಳು ಸಮಾಧಿಗಳು ಹಾಗೂ ಗೋರಿಗಳಾಗಿವೆ. ಜೊತೆಗೆ ರಾಣಿಯರ ಸ್ನಾನಕ್ಕಾಗಿ ಜಲಮಂಜಿಲವನ್ನು ಮತ್ತು ಗಗನ್ ಮಹಲ್ ಮತ್ತು ಆನಂದ್ ಮಹಲ್ಗಳನ್ನು ಅವರು ನಿರ್ಮಿಸಿದ್ದಾರೆ. ಅವರು ನಿರ್ಮಿಸಿರ್ತಕ್ಕಂಥ ಕೆಲವು ಪ್ರಮುಖ ಸ್ಮಾರಕಗಳನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ನರಸಿಂಹ ದೇವಾಲಯ. ಈ ನರಸಿಂಹ ದೇವಾಲಯವನ್ನು ವಿಜಯಪುರದ ಪ್ರಮುಖ, ಶ್ರೇಷ್ಠ, ಗಣ್ಯ, ಪ್ರಸಿದ್ಧ ಸುಲ್ತಾನನು ಎನಿಸಿಕೊಂಡಿರ್ತಕ್ಕಂಥ 2ನೇ ಇಬ್ರಾಹಿಂ ಆದಿಲ್ ಶಹಾ ನಿರ್ಮಿಸಿದನು. ಈತ ಶಾಂತಿಪ್ರಿಯ ಸುಲ್ತಾನನಾಗಿದ್ದು ಮತ್ತು ಸಾಹಿತ್ಯ, ಸಂಗೀತ ಮತ್ತು ಕಲೆಗಳಲ್ಲಿ ಅಭಿರುಚಿ ಉಳ್ಳಿರ್ತಕ್ಕಂತಹ ಸುಲ್ತಾನನಾಗಿದ್ದನು. ಈತನು ಮಹಿಮಾಪತಿ ದಾಸರ ಪ್ರವಚನಗಳಿಂದ ಪ್ರಭಾವಿತನಾಗಿ ಹಿಂದೂಗಳ ಪಕ್ಷಪಾತಿ ಆದನು. ಈತ ತನ್ನ ಅರಮನೆಯ ಕೋಟೆಯ ಹತ್ತಿರ ಈ ಒಂದು ನರಸಿಂಹ ದೇವಾಲಯವನ್ನು ನಿರ್ಮಿಸಿದನು. ಈ ದೇವಾಲಯವನ್ನು ನರಸೋಬ ಅಥವಾ ದತ್ತಾತ್ರೇಯನಿಗೆ ಸಮರ್ಪಿಸಲಾಗಿದೆ. 2ನೇ ಇಬ್ರಾಹಿಂ ಆದಿಲ್ ಶಹಾನು ಈ ದೇವರ ಪರಮ ಭಕ್ತನಾಗಿದ್ದನೆಂದು ಪ್ರತೀತಿ ಇದೆ. ಈ ದೇವಾಲಯವನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಕಾಕಂಡಕಿಯ ಮಹಿಪತಿ ರಾಯರು ವಾಸಿಸುತ್ತಿದ್ದರು. ಅವರ ಕಾಲ 1611ರಿಂದ 1681 ಆಗಿತ್ತು. ಈ ಮಹಿಮಾಪತಿ ದಾಸರು ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಧಾರ್ಮಿಕ ಉಪನ್ಯಾಸಗಳನ್ನು ಇಲ್ಲಿ ನಡೆಸುತ್ತಿದ್ದರೆಂದು ಪ್ರತೀತಿ ಇದೆ. ಕ್ರಿಸ್ತಶಕ 1084ರ ಶಾಸನ ಮತ್ತು ಕ್ರಿಸ್ತಶಕ 1036ರ ಶಾಸನಗಳು ಇದೇ ಸ್ಥಳದಲ್ಲಿ ಮೊದಲು ನರಸಿಂಹ ದೇವಾಲಯವಿತ್ತೆಂದು ತಿಳಿಸುತ್ತವೆ. ಈಗಿರುವ ನರಸೋಬ ಅಥವಾ ನರಸಿಂಹ ದೇವಾಲಯವನ್ನು ಪುರಾತನ ದೇವಾಲಯವು ನಾಶವಾದಾಗ ನಿರ್ಮಿಸಲಾಗಿದೆ ಎಂದು ಹೇಳಬಹುದಾಗಿದೆ. ಈಗ ಈ ವಿಡಿಯೋದಲ್ಲಿ ನಿಮಗೆ ಕಾಣುತ್ತಿರುವುದು ಆನಂದ್ ಮಹಲ್. ಕೋಟೆಯ ಮಧ್ಯದಲ್ಲಿ ನಗರದ ಪಶ್ಚಿಮಕ್ಕೆ ಉತ್ತರಾಭಿಮುಖವಾಗಿ ಈ ಸ್ಮಾರಕವಿದೆ. ಇದನ್ನು 1589ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಹಾ ನಿರ್ಮಿಸಿದನು. ಇದು ಗಗನ್ ಮಹಲ್ ಹತ್ತಿರ ಇರತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಟ್ಟಡವಾಗಿದೆ. ಇದು ಗಗನ್ ಮಹಲದಂತೆಯೇ ಭವ್ಯವಾಗಿರ್ತಕ್ಕಂಥ ಕಮಾನಿನ ಮಹಾದ್ವಾರವನ್ನು ಹೊಂದಿದೆ. ಇದು 2 ಅಂತಸ್ತಿನ ಕಟ್ಟಡವಾಗಿದೆ ಮತ್ತು ವಿಜಯಪುರದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅರಮನೆ ಈ ಆನಂದ್ ಮಹಲ್ ಆಗಿದೆ. ಈ ಕಟ್ಟಡದ ಮುಂಭಾಗದಲ್ಲಿರುವ ಬೃಹತ್ತಾದ ಅಡಿಪಾಯವು ಸುಂದರವಾಗಿದೆ. ಚಾವಣಿಯ ಸುತ್ತಲೂ ಗಾರೆ ಗಚ್ಚುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ. ಪ್ರವೇಶ ದ್ವಾರದ ಎದುರಿಗಿರುವ ಮಧ್ಯದ ಗೋಡೆಯನ್ನು ಬಣ್ಣ ಬಣ್ಣದ ಅಮೂಲ್ಯ ಕಲ್ಲುಗಳು, ಶಾಸನಗಳು ಮತ್ತು ವರ್ಣಚಿತ್ರಗಳಿಂದ ಅಲಂಕರಿಸಲಾಗಿದೆ. ಕೆಲವೆಡೆ ಮಾಳಿಗೆ ಇದ್ದು
ಅರಮನೆಯ ಮಹಿಳೆಯರು ಅಲ್ಲಿ ನಿಂತು ಹೊರ ಪ್ರಪಂಚವನ್ನು ನೋಡಬಹುದಾಗಿತ್ತು. ಈ ಆನಂದ್ ಮಹಲ್ ಇಂದು ಜಿಲ್ಲಾ ಪಂಚಾಯತಿಯ ಕಾರ್ಯಾಲಯವಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಕೆಳಗಡೆ ಗವಿ ಆಕಾರವಾಗಿ ಕೆಲವು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಒಳಗೆ ರಾಜಮಾರ್ಗವು ಇದ್ದಂತೆ ಕಾಣುತ್ತದೆ. ಈ ವಿಡಿಯೋದಲ್ಲಿ ಅದನ್ನು ನೀವು ನೋಡಬಹುದಾಗಿದೆ. ಇನ್ನೊಂದು ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಸ್ಮಾರಕ ಜಲಮಂಜಿಲ್ ಆಗಿದೆ. ಈ ಜಲಮಂಜಿಲವನ್ನು ನೀವು ವಿಡಿಯೋದಲ್ಲಿ ನೋಡಬಹುದಾಗಿದೆ. ಇದು 7 ಮಂಜಿಲ್ ಅಂದರೆ 7 ಅಂತಸ್ತಿನ ಕಟ್ಟಡದ ಸಮೀಪದಲ್ಲಿ ಅಂದರೆ ಅದರ ಎದುರಿಗೆ ಇರತಕ್ಕಂಥ ಸ್ಮಾರಕವಾಗಿದೆ. ಇದನ್ನು ಆದಿಲ್ ಶಾಹಿಗಳ ಸುಲ್ತಾನರುಗಳು ರಾಣಿಯರ ಸ್ನಾನಕ್ಕಾಗಿ ಕಟ್ಟಿರ್ತಕ್ಕಂಥ ಚಿಕ್ಕ ಸ್ಮಾರಕವೇ ಈ ಜಲಮಂಜಿಲ್ ಆಗಿದೆ. ಇದು ಪುಟ್ಟ ಗೊಂಬೆಯಂತೆ ಕಾಣುವ ಜಲಮಂಜಿಲ್ ಕಾರಂಜಿ ಕೊಳದಲ್ಲಿ ಚಚ್ಚೌಕಾರವಾಗಿ ಕಾಣ್ತಕ್ಕಂಥ ಕಟ್ಟಡವಾಗಿದೆ. ಮೊಹರಂದಲ್ಲಿ ಸಿಂಗರಿಸಿದ ತಾಬೂತದಂತೆ ಕಾಣುತ್ತದೆ. 4 ಬದಿಗೂ ಕೂಡ ಇದು ಸುಂದರವಾಗಿರ್ತಕ್ಕಂಥದ್ದು ಕೆತ್ತನೆಯ ಕೆಲಸ ಇಲ್ಲಾಗಿದೆ ಅನ್ನುವಂಥದ್ದು. ಇದನ್ನು ತಾವು ವಿಡಿಯೋದಲ್ಲಿ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಈಗ ಈ ವಿಡಿಯೋದಲ್ಲಿ ತೋರಿಸುತ್ತಿರುವುದು ಗಗನ್ ಮಹಲ್ ಆಗಿದೆ. ಇದು 7 ಮಂಜಿಲ್ ಎದುರು ಬದಿಯಿಂದ ತುಸು ದೂರ ನಡೆದರೆ ಈ ಗಗನ್ ಮಹಲ್ ಕಾಣಸಿಗುತ್ತದೆ. ಈ ಗಗನ್ ಮಹಲ್ 10,168 ಚದುರ ಅಡಿಯ ಪ್ರದೇಶದಲ್ಲಿ ನಿಂತಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡವಾಗಿದೆ. ಈ ಆದಿಲ್ ಶಾಹಿಗಳ ಸುಲ್ತಾನರುಗಳು ತಮ್ಮ ಪರಿವಾರಕ್ಕೆ ಇರಲು ಹಾಗೂ ದರ್ಬಾರವನ್ನು ನಡೆಸಲು ರಚಿಸಿರ್ತಕ್ಕಂಥ ಒಂದು ಕಟ್ಟಡವಾಗಿದೆ. ಇದು 80 ಅಡಿ ಅಗಲದ ಎತ್ತರವಾಗಿರ್ತಕ್ಕಂಥ ವಿಶಾಲವಾದಂಥ ಕಟ್ಟೆಯ ಎದುರಿಗೆ 61 ಅಡಿ ಅಗಲದ ಭವ್ಯ 2 ಕಮಾನುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಇನ್ನೆರಡು ಚಿಕ್ಕ ಕಮಾನುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಬೃಹತ್ ಕಟ್ಟಡ ಇದಾಗಿದೆ. ಇದು 2 ಅಂತಸ್ತಿನ ಕಟ್ಟಡವಾಗಿದ್ದು ಮೇಲ್ಛಾವಣಿ ಹಾಳಾಗಿರುತ್ತದೆ. ಈಗ ಕಟ್ಟೆಯ ಎಡ ಮತ್ತು ಬಲಗಳಲ್ಲಿ ಹತ್ತಿ ಇಳಿಯಲು ಮೆಟ್ಟಿಲುಗಳಿವೆ. ಆ ಮೆಟ್ಟಿಲುಗಳು ಚಿಕ್ಕ ಕೋಣೆಗಳು ಮಾತ್ರ ನಿಂತಿವೆ. ಎದುರಿಗೆ 18,000 ಜನ ಕುಳಿತುಕೊಳ್ಳಲು ಸ್ಥಳಾವಕಾಶವಿದೆ. ಇಂದು ನಗರಸಭೆಯ ಉದ್ಯಾನವನ ಈ ಒಂದು ಸ್ಮಾರಕದ ಮುಂದೆ ಕಂಡುಬರುತ್ತದೆ. ಅದನ್ನು ತಾವು ವಿಡಿಯೋದಲ್ಲಿ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಇಲ್ಲಿ ಈ ಕಟ್ಟೆಯ ಮೇಲೆಯೇ ಈ ಆದಿಲ್ ಶಾಹಿಗಳ ಪ್ರಸಿದ್ಧ ರಾಣಿ ಎನಿಸಿಕೊಂಡಿರ್ತಕ್ಕಂಥ ಚಾಂದ್ ಬೀಬಿಯವರು ಕುಳಿತು ರಾಜ್ಯವನ್ನು ಆಳಿದರು. ಅನಂತರ 2ನೇ ಇಬ್ರಾಹಿಂ ಆದಿಲ್ ಶಾಹಿಗಳ ಪ್ರಸಿದ್ಧ ಮತ್ತು ಶ್ರೇಷ್ಠ ಅರಸನಾಗಿದ್ದನು. ಅನಂತರ ಅವನ ಮಗ ಮೊಹಮ್ಮದ್ ಆದಿಲ್ ಶಾಹ ಮತ್ತು ಮೊಮ್ಮಗ ಇಮ್ಮಡಿ ಅಲಿ ಆದಿಲ್ ಶಾಹ ಅಂದರೆ 2ನೇ ಅಲಿ ಆದಿಲ್ ಶಾಹ ಇಲ್ಲಿ ರಾಜ್ಯವನ್ನು ಆಳಿದರು. ಈ ಸ್ಮಾರಕದಲ್ಲಿನೇ ಭವ್ಯವಾಗಿರ್ತಕ್ಕಂಥ ದರ್ಬಾರವನ್ನು ಅವರು ನಡೆಸಿದರೆಂದು ಹೇಳಲಾಗುತ್ತದೆ. ಮತ್ತು ಈ ಆದಿಲ್ ಶಾಹಿಗಳ ಕೊನೆಯ ಅರಸ ಸಿಕಂದರ್ ಆದಿಲ್ ಶಾಹನು ಕೂಡ ಈ ಮೊಘಲ್ ದೊರೆ ಔರಂಗಜೇಬ ಈ ಗಗನ್ ಮಹಲದಲ್ಲಿನೇ ಆತನಿಗೆ ಬೇಡಿಗಳನ್ನು ತೊಡಿಸಿದ್ದು ಆಗಿದೆಂದು ಹೇಳಲಾಗುತ್ತದೆ. ಆನಂದ್ ಮಹಲಿನ ಪಶ್ಚಿಮಕ್ಕೆ 200 ಅಡಿ ದೂರದಲ್ಲಿರ್ತಕ್ಕಂಥ ಈ ಗಗನ್ ಮಹಲನ್ನು ಕ್ರಿಸ್ತಶಕ 1561ರಲ್ಲಿ ಕಟ್ಟಿಸಲಾಯಿತು. ಇದನ್ನು 2ನೇ ಇಬ್ರಾಹಿಂ ಆದಿಲ್ ಶಾಹ ಕಟ್ಟಿಸಿದನೆಂದು ಹೇಳಲಾಗುತ್ತದೆ. ಈ ಕಟ್ಟಡದ ವಾಸ್ತು ರಚನೆಯ ಮುಖ್ಯ ಆಕರ್ಷಣೆ ಏನಪ್ಪ ಅಂತಂದರೆ ಇದು 60 ಅಡಿ ಉದ್ದ ಹಾಗೂ 9
ಅಂಗುಲದ ದಪ್ಪನೆಯ ಕಮಾನವನ್ನು ಒಳಗೊಂಡಿದೆ ಎಂದು ಹೇಳಬಹುದಾಗಿದೆ. ಗಗನ್ ಮಹಲ್ ಎಂಬ ಪದವು ಸ್ವರ್ಗೀಯ ಅರಮನೆ ಎಂದು ಅನುವಾದಿಸಲಾಗಿರುತ್ತದೆ. ಆದಿಲ್ಶಾಹಿ ರಾಜವಂಶವು ಸ್ಥಾಪಿಸಿದ ಮೊದಲ ದೊಡ್ಡ ಪ್ರಮಾಣದ ರಾಜಮನೆತನದ ನಿವಾಸ ಇದಾಗಿತ್ತೆಂದು ಪರಿಗಣಿಸಲಾಗಿದೆ. ಈಗ ಹೇಳಿದ ಎಲ್ಲ ಸ್ಮಾರಕಗಳು ವಿಜಯಪುರದ ಬಸ್ ನಿಲ್ದಾಣದ ಸಮೀಪದಲ್ಲಿಯೇ ಇವೆ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಹತ್ತಿರ ಕಂಡುಬರುತ್ತವೆ. ಇನ್ನೊಂದು ಬಸ್ ನಿಲ್ದಾಣದ ಹತ್ತಿರವೇ ಅಂದರೆ ಅತಿ ಸಮೀಪದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಮಾರಕ ಅಂತಂದರೆ ಜೋಡ್ ಗುಮ್ಮಜ್ ಅಂತಕ್ಕಂಥದ್ದು. ಈ ಜೋಡ್ ಗುಮ್ಮಜ್ 2 ಸಮಾಧಿಗಳ ಸಂಕೀರ್ಣವಾಗಿದೆ. ಈ ಜೋಡು ಗುಮ್ಮಟಗಳು ಒಂದೇ ರೀತಿಯಲ್ಲಿರುವುದರಿಂದ ಮತ್ತು ಅವುಗಳು ಒಂದಕ್ಕೊಂದು ಸಮೀಪದಲ್ಲಿರುವುದರಿಂದ ಇವುಗಳಿಗೆ ಜೋಡು ಗುಮ್ಮಟ ಎಂದು ಕರೆಯಲಾಗಿದೆ. ಅಂದರೆ ಇವೆರಡೂ ಜೋಡಿಯಾಗಿರುವುದರಿಂದಲೇ ಇವಕ್ಕೆ ಜೋಡು ಗುಮ್ಮಜ್ ಎಂದು ಕರೆಯಲಾಗಿರುತ್ತದೆ. 2 ಗೋರಿಗಳು ನೆಲವು ಸುತ್ತಮುತ್ತಲಿನ ಸ್ಥಳಕ್ಕಿಂತ ಸುಮಾರು ಎತ್ತರದಲ್ಲಿದೆ. ಅಂದರೆ ಎತ್ತರವಾಗಿರ್ತಕ್ಕಂಥ ಒಂದು ಕಟ್ಟೆಯ ಮೇಲೆ ಈ ಗುಮ್ಮಟಗಳಿವೆ. ಈ ಗುಮ್ಮಟಗಳನ್ನು ಆದಿಲ್ಶಾಹಿ ಅವಧಿಯ ಕೊನೆಯಲ್ಲಿ ನಿರ್ಮಿಸಲಾಯಿತೆಂದು ಹೇಳಲಾಗುತ್ತದೆ ಮತ್ತು ಇವು 1687ರಲ್ಲಿ ಈ ಸ್ಮಾರಕ ಪೂರ್ಣಗೊಂಡಿತು. ಈ ಸಮಾಧಿಗಳನ್ನು ಖಾನ್ ಮುಹಮ್ಮದ್ ಮತ್ತು ಅವರ ಆಧ್ಯಾತ್ಮಿಕ ಸಲಹೆಗಾರ ಅಬ್ದುಲ್ ರಜಾಕ್ ಖಾದರಿ ಅವರಿಗಾಗಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಖಾನ್ ಮುಹಮ್ಮದ್ ಆದಿಲ್ಶಾಹಿಗಳ ಸೇವೆಯಲ್ಲಿದ್ದ ಮಿಲಿಟರಿ ಕಮಾಂಡರ್ ಆಗಿದ್ದರು. ಈ 2 ಸಮಾಧಿಗಳಲ್ಲಿ ಗುಮ್ಮಟದೊಳಗೆ ಗ್ಯಾಲರಿಗಳಿವೆ. ಅಂದರೆ ಗೋಳಗುಮ್ಮಟದೊಳಗೆ ಹೇಗೆ ಗ್ಯಾಲರಿಗಳಿದ್ದಾವೆ, ಹೇಗೆ ಪ್ರತಿಧ್ವನಿ ಆಗ್ತದೆ, ಅದೇ ರೀತಿಯಾಗಿ ಈ ಸ್ಮಾರಕಗಳಲ್ಲಿ ಕೂಡ ಇವೆ. ಆದರೆ ಗುಮ್ಮಟಗಳು ಚಿಕ್ಕದಾಗಿರುವುದರಿಂದ ಅವುಗಳ ಸ್ಪಷ್ಟವಾಗಿರ್ತಕ್ಕಂಥ ಪ್ರತಿಧ್ವನಿ ಇಲ್ಲಿ ಬರೋದಿಲ್ಲ. ಅಂದರೆ ಅಲ್ಲಿ ಹಂಗೆ ಇಲ್ಲಿ ಪ್ರತಿಧ್ವನಿ ಆಗುವುದಿಲ್ಲ. ಬ್ರಿಟಿಷರ ಅವಧಿಯಲ್ಲಿ ಅಂದರೆ ಅವರ ಕಾಲಾವಧಿಯಲ್ಲಿ ಖಾನ್ ಮುಹಮ್ಮದ್ ಅವರ ಸಮಾಧಿಯನ್ನು ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿ ಮತ್ತು ವಾಸಸ್ಥಳವಾಗಿ ಬಳಸಲಾಗುತ್ತಿತ್ತು. ಅನಂತರ ಈ ಆವರಣವನ್ನು 1918ರವರೆಗೆ ವಿಜಯಪುರದ ಸೆಷನ್ಸ್ ನ್ಯಾಯಾಧೀಶರ ನಿವಾಸಕ್ಕಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ನಂತರ ಭಾರತೀಯ ಪುರಾತತ್ವ ಸಮೀಕ್ಷೆಯಲ್ಲಿ ಈ ಎಲ್ಲ ಅತಿಕ್ರಮಗಳನ್ನು ತೆರವುಗೊಳಿಸಲಾಯಿತು. ಹೀಗೆ ಬಿಜಾಪುರದ ಆದಿಲ್ಶಾಹಿಗಳು ಅನೇಕ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಸ್ಮಾರಕಗಳನ್ನು ನಿರ್ಮಿಸಿದರು. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿರಿ, ಕಮೆಂಟ್ಸ್ಗಳನ್ನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಎಂದು ವಿನಂತಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು.